ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತೇಶ್. ಪ್ರೀತಿ ಪ್ರೇಮದ ಹೆಸರಲ್ಲಿ ಮೋಸದ ಜಾಲವನ್ನ ಎಳೆದು ಕೈಗೆ ಮಗು ಕೊಟ್ಟು ಎಸ್ಕೇಪ್ ಆಗಿರುವಂತ ಅನೇಕ ಪ್ರಕರಣಗಳನ್ನು ನೋಡಿದೆ. ಹಾಗೆಯೇ ಇಲ್ಲೊಬ್ಬ ಗಡ್ಡ ಮೀಸೆಯನ್ನ ಬಿಟ್ಕೊಂಡು ರೌಡಿಯಂತೆ ಕಾಣ್ತಿರೋ ಅಂಕಲ್ 20ರ ಹುಡುಗಿಯ ಬಾಳಲ್ಲಿ ಚೆಲ್ಲಾಟವಾಡಿದ್ದಾನೆ ಎನ್ನುವ ಆರೋಪವೊಂದು ಕೇಳಿಬಂದಿದೆ. ಮೊದಲೇ ಮದುವೆ ಆಗಿರೋ 40 ವರ್ಷದ ಈ ಅಂಕಲ್ ಮದುವೆ ಆಗ್ತೀನಿ, ರಾಣಿ ತರ ನೋಡ್ಕೋತೀನಿ ಅಂತ ಯುವತಿಗೆ ಆಸೆ ತೋರಿಸಿ 2 ತಿಂಗಳು ಸಂಸಾರ ಮಾಡಿ ಇದೀಗ ಕೈ ಕೊಟ್ಟಿದ್ದಾನೆ. ಚಿಕ್ಕಬಳ್ಳಾಪುರದ ಯುವತಿ ಬಾಗೇಪಲ್ಲಿಯ ಅಂಕಲ್ ಅನ್ನ ನಂಬಿ ಮೋಸ ಹೋಗಿದ್ದಾಳೆ. ಚಿಕ್ಕಮ್ಮನ ಮನೆಗೆ ಹೋಗಿ ಬರ್ತಿದ್ದ ವೇಳೆ ಈ ಯುವತಿಗೆ ಬಾಗೇಪಲ್ಲಿ ಮೂಲದ ಟೈಲರ್ ರಮೇಶ್ ಪರಿಚಯವಾಗಿದ್ದಂತೆ. ಪರಿಚಯ ಸ್ನೇಹಕ್ಕೆ ತಿರುಗಿ ಬಳಿಕ ಯುವತಿಯ ಫೋನ್ ನಂಬರ್ ಪಡೆದ ರಮೇಶ್ ಯುವತಿಯನ್ನ ಬುಟ್ಟಿಗೆ ಹಾಕೊಂಡಿದ್ದಾನಂತೆ. ಯುವತಿಯ ಫೋನ್ ನಂಬರ್ ಪಡೆದು ಚಿನ್ನ ರನ್ನ ಮುದ್ದು ಅಂತ ಮೆಸೇಜ್ ಮಾಡ್ತಿದ್ದ ಈ ಅಂಕಲ್ ರಮೇಶ್ ನನಗೆ ಮದುವೆನೇ ಆಗಿಲ್ಲ ಅಂತ ಆಕೆಯ ಬಳಿಯೂ ರೈಲು ಬಿಟ್ಟಿದ್ದಂತೆ. ಈತನ ಮಾತು ನಂಬಿದ ಯುವತಿ ಪ್ರೀತಿಯಲ್ಲಿ ಬಿದ್ದಿದ್ರು. ನಿನ್ನನ್ನೇ ಮದುವೆ ಆಗ್ತೀನಿ ಅಂತ ಯುವತಿ ಜೊತೆ ದೈಹಿಕ ಸಂಪರ್ಕ ಬೆಳೆಸಿದ್ದ ಟೈಲರ್ ರಮೇಶ್ ಆಕೆ ಜೊತೆ 2 ತಿಂಗಳು ಸಂಸಾರ ಕೂಡ ಮಾಡಿದ್ದ ಎನ್ನುವ ಆರೋಪವಿದೆ. ಮದುವೆ ಆಗ್ತೀನಿ ಅಂದವನು ಮಿಸ್ಸಿಂಗ್ ಆಗ್ತಿದ್ದಂತೆ ಯುವತಿ ಪೊಲೀಸ್ ಠಾಣೆಯ ಮೆಟ್ಟಲೇರಿದ್ದಾಳೆ. ಮದುವೆ ಆಗಿ ಪತ್ನಿ ಇದ್ರೂ 20ರ ಯುವತಿಯ ಮೇಲಿನ ಮೋಹದಿಂದ ಸುಳ್ಳು ಹೇಳಿದ್ದ ರಮೇಶನ ಬಣ್ಣ ಪೊಲೀಸ್ ಠಾಣೆಯಲ್ಲಿ ಬಯಲಾಗಿದೆ. ಪೊಲೀಸ್ ಠಾಣೆಯಲ್ಲಿ ಮೊದಲನೇ ಪತಿಯನ್ನ ನೋಡ್ತಿದ್ದಂತೆ ಗಾಬರಿಯಾದ ಟೈಲರ್ನ ಗಂಡ ಯುವತಿಯನ್ನ ಬಿಟ್ಟು ಆಕೆ ಜೊತೆ ಜೂಟಾಗಿದ್ದಾನೆ. ಬಾಗೇಪಲ್ಲಿ ಮೂಲದ ಟೈಲರ್ ರಮೇಶನಿಂದ ಮೋಸ ಹೋದ ಯುವತಿ ಇದೀಗ ನ್ಯಾಯಕ್ಕಾಗಿ ಕಣ್ಣೀರು ಹಾಕ್ತಿದ್ದಾಳೆ. ಅಷ್ಟೇ ಅಲ್ಲದೆ ಪೊಲೀಸರ ಮೊರೆ ಹೋಗಿದ್ದಾಳೆ. ಮೊದಲನೇ ಮದುವೆ ಮುಚ್ಚಿಟ್ಟು ನನಗೆ ಮೋಸ ಮಾಡಿದ್ದಾನೆ, ನನಗೆ ನ್ಯಾಯ ಬೇಕು, ಆತನ ವಿರುದ್ಧ ಪೊಲೀಸರಿಗೆ ದೂರು ನೀಡಿದ್ದಾಳೆ. ದೂರು ದಾಖಲಿಸಿಕೊಂಡಂತ ಪೊಲೀಸರು ಅಂಕಲ್ನಿಂದ ಮೋಸ ಹೋದ ಯುವತಿಗೆ ನ್ಯಾಯ ಕೊಡಿಸ್ತಾರ ಅನ್ನೋದನ್ನ ಈಗ ಕಾದು ನೋಡ್ಬೇಕಾದಂತ ಪ್ರಸಂಗ. ನೋಡಿ, ಪ್ರೀತಿ ಪ್ರೇಮ ಎಲ್ಲವೂ ಮಾಡಬೇಕು, ಆದರೆ ಅದಕ್ಕೆ ಇತಿ ಮಿತಿ 2 ಇರಬೇಕು. ಇತಿ ಮಿತಿ ಇಲ್ಲದ ಪ್ರೀತಿ ಪ್ರೇಮ ಎಂದು ಕೂಡ ಕಡೆ ಹೋಗಲ್ಲ. 40ರ ಅಂಕಲ್ 20ರ ಯುವತಿಗೆ ಲವ್ ಮಾಡಿದ್ನಂತೆ, ಆಕೆ ಕೂಡ ಅಕ್ಸೆಪ್ಟ್ ಮಾಡಿದ್ಳಂತೆ, ಇವರು ಲವ್ ಮಾಡಿದ್ರಂತೆ. ಕೊನೆಗೆ ಈ ಬಿರುಕು ಬಿಟ್ಟು ಹೋಗುತ್ತೆ ಸಂಸಾರ. ಪ್ರೀತಿ ಮಾಡೋದ್ರಲ್ಲಿ ತಪ್ಪಿಲ್ಲ. ಕೆಲವರು ಹೇಳ್ತಾರೆ ಏಜ್ ಈಸ್ ಜಸ್ಟ್ ಅ ನಂಬರ್ ಅಂತ. ಏಜ್ ಈಸ್ ಜಸ್ಟ್ ಅ ನಂಬರ್, ಹೌದು, ನನಗೂ ಗೊತ್ತಿದೆ ನಂಬರೇ ಅಂತ. ಆದರೆ ನಾವು ಯಾರ ಜೊತೆ ಪ್ರೀತಿ, ಯಾರ ಜೊತೆ ಬಾಂಧವ್ಯದಲ್ಲಿರ್ತೀವಿ, ಯಾರೋ 100ರಲ್ಲಿ 1 ಜೋಡಿ ಚೆನ್ನಾಗಿದ್ರೆ ನೋಡಿ, ಅವ್ರದ್ದು 40 ವರ್ಷ, ಇವ್ರದ್ದು 20 ವರ್ಷ, ಎಷ್ಟು ಚೆನ್ನಾಗಿದ್ದಾರೆ. ಅವ್ರ ಎಲ್ಲರೂ ರೋಲ್ ಮಾಡೋಲ್ಲ ಆಗೋಕ್ಕಾಗಲ್ಲ. ಯಾರೋ ಒಬ್ರು ಮಾಡಿದ್ದಾರೆ ಅಂತ ನಾವು ಅದನ್ನೇ ಮಾಡ್ತೀವಿ. ಎಲ್ಲೋ 1% ಸಕ್ಸಸ್ ರೇಟ್ ಸಿಕ್ಕವ್ರನ್ನ ನಮಗೂ ಸಿಗುತ್ತೆ ಅಂತ ಬಯಸೋದು ತುಂಬ ನಮ್ಮ ದಡ್ತನ ಆಗುತ್ತೆ. ಆದರೆ ಅವರಿಬ್ಬರ ಪ್ರೀತಿಗೆ ನಾವು ಹೆಸರು ಇಡೋಕ್ಕಾಗಲ್ಲ. ಆದರೆ ಮೋಸ ಹೋದ್ಮೇಲೆ ಅವರೇ ಅನುಭವಿಸಿ ಈ ರೀತಿ ಕಣ್ಣೀರು ಹಾಕ್ತಾ ಕೂತ್ಕೋತಾರೆ. ಅದಕ್ಕೆ ಯಾವ ಟೈಮಲ್ಲಿ ಮಾಡಬೇಕು ಇಲ್ಲ ಅಂತಲ್ಲ, ಆದರೆ ಸರಿಯಾದ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಳ್ಳೋದು ನಮ್ಮ ಜವಾಬ್ದಾರಿ. ನಾವು ಇಲ್ಲ ಟೀನೇಜ್ ಇದೆ, ಲವ್ ಮಾಡಲೇಬೇಕು ಅಂತ ಸಿಕ್ಕವ್ರನ್ನ ಲವ್ ಮಾಡಿದರೆ ಕೊನೆಗೆ ಸಂಸಾರನೂ ಬೀದಿಗೆ ಬರುತ್ತೆ, ಕುಟುಂಬನೂ ಬೀದಿಗೆ ಬರುತ್ತೆ. ಅದಕ್ಕಾಗಿ ಈ ಟೀನೇಜಲ್ಲಿರೋ ಹುಡುಗರು ಯಾರನ್ನ ಆಯ್ಕೆ ಮಾಡ್ಕೋತೀವಿ, ಯಾರನ್ನ ನಮ್ಮ ಲೈಫ್ ಪಾರ್ಟ್ನರ್ ಅಂತ ನಾವು ಅಕ್ಸೆಪ್ಟ್ ಮಾಡ್ಕೋತೀವೋ ಅವರ ಬಗ್ಗೆ ಅರ್ಥಕೊಳ್ಬೇಕು. ನಿಜಕ್ಕೂ ಆತ ನನಗೆ ಸೂಟ್ ಆಗ್ತಾನ, ನಿಜಕ್ಕೂ ಅವಳು ನನಗೆ ಸೂಟ್ ಆಗ್ತಾಳ, ನಿಜಕ್ಕೂ ಅವಳ ನನ್ನ ಸಂಬಂಧ ಸರಿಯಾಗಿರುತ್ತಾ, ಇದನ್ನು ನೋಡ್ಬೇಕು. ಅಂದ ಚಂದವನ್ನ ನೋಡಿ ನಾವು ಪ್ರೀತಿ ಮಾಡಿ ಮೋಸ ಹೋಗೋದಕ್ಕಿಂತಲೂ ಆಕೆಯ ಮನಸ್ಸು, ಆಕೆಯ ಮನಸ್ಥಿತಿ ಮತ್ತು ಆಕೆಯ ಮನೆಯ ಸ್ಥಿತಿ ಎಲ್ಲವನ್ನ ನೋಡಿ, ಎಲ್ಲವನ್ನು ಆತಂದು ನೋಡಿ ಲವ್ ಮಾಡಿದಾಗ ಅದು ಸ್ಟ್ಯಾಂಡ್ ಆಗುತ್ತೆ. ಇಲ್ಲ ಅಂದರೆ ಈ ಅಂದ ಚಂದದ ಪ್ರೀತಿ, ಅದು ಏನೋ ಹೇಳ್ತಾರಲ್ಲ, ಅಂದ ಚಂದದ ಪ್ರೀತಿಯ ಅಂದ ಇರೋ ತನಕ, ಆದರೆ ಈ ಮನಸ್ಸು ನೋಡಿ ಮಾಡೋ ಪ್ರೀತಿ ಅದು ಮನಸ್ಸು ಇರೋ ತನಕ ಅಂತ ಆ ರೀತಿ ಆಗುತ್ತೆ ಜೀವನ. ಸೊ ಮುಂದಿನ ಸುದ್ದಿ, ಇಂಥ ಸುದ್ದಿಗಳು ನಿಜಕ್ಕೆ ನಮಗೂ ಹೇಳೋಕ್ಕೆ ನಾಚಿಕೆ ಆಗುತ್ತೆ. ಸಮಾಜಕ್ಕೆ ಏನಂತ ತೋರಿಸ್ತಾ ಇದ್ದೀವಿ ನಾವು ಇಂಥ ಘಟನೆಗಳು. ಸಾಕಷ್ಟು ಸಮಸ್ಯೆಗಳ ನಡುವೆ ಕೂಡ ಇಂತಹ ಸುದ್ದಿಗಳಿದ್ದಾಗ ಇದು ಸಮಾಜದ ಮೇಲೆ ಪ್ರಭಾವ ಬೀರುತ್ತೆ. ಇಂಥ ಸುದ್ದಿಗಳು ತೋರಿಸುವಂಥ ಅನಿವಾರ್ಯತೆ ನಮಗಿಲ್ಲ. ಆದರೆ ಸಮಾಜದಲ್ಲಿ ಇಂದಿನ ಯುವಕರು ಯುವತಿಯರು ಇಂತಹವುಗಳಿಗೆ ಬಲಿ ಆಗಬಾರ್ದು ಅನ್ನೋ ಸಂದೇಶ ಸಾರ್ಲಿಕ್ಕಾಗಿ ಇಂತಹ ಸುದ್ದಿಗಳು ತೋರಿಸೋದು. ಮುಂದಿನ ಸುದ್ದಿ.